ಎಸ್ಐಟಿ ತನಿಖಾ ತಂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಬುರ್ಡೆ ಗ್ಯಾಂಗ್ಗೆ ನೋಟಿಸ್ ಅನ್ನು ಕೊಟ್ಟಿತ್ತು. ಇವತ್ತು 2 ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿತ್ತು. ಆದ್ರೆ ಗಿರೀಶ್ ಮಟ್ಟಣ್ಣವರಾಗ್ಲಿ, ಜಯಂತ್ ಆಗ್ಲಿ, ಮಹೇಶ್ ತಿಮ್ರೋಡಿ ಆಗ್ಲಿ ಅಥವಾ ವಿಠಲ್ ಗೌಡ ಆಗ್ಲಿ ಯಾರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ವಿಚಾರಣೆಗೆ ಹಾಜರಾಗಬೇಕಿತ್ತು, ವಿಚಾರಣೆಗೆ ಹಾಜರಾಗಿಲ್ಲ. ವಿಚಾರಣೆಗೆ ಹಾಜರಾಗೋದಕ್ಕೆ 7 ದಿನ ಕಾಲಾವಕಾಶವನ್ನ ಕೇಳಿರುವಂತ ಗ್ಯಾಂಗ್ ತಿಮ್ರೋಡಿ, ಮಟ್ಟಣ್ಣ, ಜಯಂತ್, ವಿಠಲ್ ಗೌಡ ಕಾಲಾವಕಾಶವನ್ನ ಕೇಳಿದರೆ 4 ಪರ ಕಾಲಾವಕಾಶ ಕೇಳಿದಂತಹ ವಕೀಲರ ತಂಡ 7 ದಿನ ಸಮಯವನ್ನ ಕೇಳಿದಾರಂತೆ. ವಕೀಲರಾಗಿರುವಂತಹ ಅಂಬಿಕಾ ಪ್ರಭು ಅವರು ಇವತ್ತು 2 ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಎಸ್ಐಟಿ ನೋಟಿಸ್ ಕೊಟ್ರೆ ಅವ್ರು ಯಾರು ಕೂಡ ವಿಚಾರಣೆಗೆ ಹಾಜರಾಗದೆ ಅವರ ವಕೀಲರನ್ನ ಕಳಿಸ್ಕೊಟ್ಟಿದ್ದಾರೆ. ವಕೀಲರ ಮೂಲಕ ಮನವಿಯನ್ನ ಮಾಡಿಸ್ತಾ ಇದ್ದಾರೆ. 7 ದಿನ ಕಾಲಾವಕಾಶ ಕೊಡಿ ಅಂತೇಳಿ. ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ತನಿಖೆಯ ಭಾಗವಾಗಿ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವ ಸಲುವಾಗಿ 4 ಜನರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿತ್ತು. ಜೊತೆಗೆ ಸುಜಾತ್ ಎಸ್ಐಟಿ ತನಿಖಾ ತಂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಬುರ್ಡೆ ಗ್ಯಾಂಗ್ಗೆ ನೋಟಿಸ್ ಅನ್ನ ಕೊಟ್ಟಿತ್ತು. ಇವತ್ತು 2 ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿತ್ತು. ಆದ್ರೆ ಗಿರೀಶ್ ಮಟ್ಟಣ್ಣವರಾಗ್ಲಿ, ಜಯಂತ್ ಆಗ್ಲಿ, ಮಹೇಶ್ ತಿಮ್ರೋಡಿ ಆಗ್ಲಿ ಅಥವಾ ವಿಠಲ್ ಗೌಡ ಆಗ್ಲಿ ಯಾರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ವಿಚಾರಣೆಗೆ ಹಾಜರಾಗಬೇಕಿತ್ತು, ವಿಚಾರಣೆಗೆ ಹಾಜರಾಗಿಲ್ಲ. ವಿಚಾರಣೆಗೆ ಹಾಜರಾಗೋದಕ್ಕೆ 7 ದಿನ ಕಾಲಾವಕಾಶವನ್ನ ಕೇಳಿರುವಂತ ಗ್ಯಾಂಗ್ ತಿಮ್ರೋಡಿ, ಮಟ್ಟಣ್ಣ, ಜಯಂತ್, ವಿಠಲ್ ಗೌಡ ಕಾಲಾವಕಾಶವನ್ನ ಕೇಳಿದರೆ 4 ಪರ ಕಾಲಾವಕಾಶ ಕೇಳಿದಂತಹ ವಕೀಲರ ತಂಡ 7 ದಿನ ಸಮಯವನ್ನ ಕೇಳಿದಾರಂತೆ. ವಕೀಲರಾಗಿರುವಂತಹ ಅಂಬಿಕಾ ಪ್ರಭು ಅವರು ಇವತ್ತು 2 ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಎಸ್ಐಟಿ ನೋಟಿಸ್ ಕೊಟ್ರೆ ಅವ್ರು ಯಾರು ಕೂಡ ವಿಚಾರಣೆಗೆ ಹಾಜರಾಗದೆ ಅವರ ವಕೀಲರನ್ನ ಕಳಿಸ್ಕೊಟ್ಟಿದ್ದಾರೆ. ವಕೀಲರ ಮೂಲಕ ಮನವಿಯನ್ನ ಮಾಡಿಸ್ತಾ ಇದ್ದಾರೆ. 7 ದಿನ ಕಾಲಾವಕಾಶ ಕೊಡಿ ಅಂತೇಳಿ. ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ತನಿಖೆಯ ಭಾಗವಾಗಿ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವ ಸಲುವಾಗಿ 4 ಜನರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿತ್ತು. ಜೊತೆಗೆ ಸುಜಾತ್ ಎಸ್ಐಟಿ ತನಿಖಾ ತಂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಬುರ್ಡೆ ಗ್ಯಾಂಗ್ಗೆ ನೋಟಿಸ್ ಅನ್ನ ಕೊಟ್ಟಿತ್ತು. ಇವತ್ತು 2 ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿತ್ತು. ಆದ್ರೆ ಗಿರೀಶ್ ಮಟ್ಟಣ್ಣವರಾಗ್ಲಿ, ಜಯಂತ್ ಆಗ್ಲಿ, ಮಹೇಶ್ ತಿಮ್ರೋಡಿ ಆಗ್ಲಿ ಅಥವಾ ವಿಠಲ್ ಗೌಡ ಆಗ್ಲಿ ಯಾರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ವಿಚಾರಣೆಗೆ ಹಾಜರಾಗಬೇಕಿತ್ತು, ವಿಚಾರಣೆಗೆ ಹಾಜರಾಗಿಲ್ಲ. ವಿಚಾರಣೆಗೆ ಹಾಜರಾಗೋದಕ್ಕೆ 7 ದಿನ ಕಾಲಾವಕಾಶವನ್ನ ಕೇಳಿರುವಂತ ಗ್ಯಾಂಗ್ ತಿಮ್ರೋಡಿ, ಮಟ್ಟಣ್ಣ, ಜಯಂತ್, ವಿಠಲ್ ಗೌಡ ಕಾಲಾವಕಾಶವನ್ನ ಕೇಳಿದರೆ 4 ಪರ ಕಾಲಾವಕಾಶ ಕೇಳಿದಂತಹ ವಕೀಲರ ತಂಡ 7 ದಿನ ಸಮಯವನ್ನ ಕೇಳಿದಾರಂತೆ. ವಕೀಲರಾಗಿರುವಂತಹ ಅಂಬಿಕಾ ಪ್ರಭು ಅವರು ಇವತ್ತು 2 ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಎಸ್ಐಟಿ ನೋಟಿಸ್ ಕೊಟ್ರೆ ಅವ್ರು ಯಾರು ಕೂಡ ವಿಚಾರಣೆಗೆ ಹಾಜರಾಗದೆ ಅವರ ವಕೀಲರನ್ನ ಕಳಿಸ್ಕೊಟ್ಟಿದ್ದಾರೆ. ವಕೀಲರ ಮೂಲಕ ಮನವಿಯನ್ನ ಮಾಡಿಸ್ತಾ ಇದ್ದಾರೆ. 7 ದಿನ ಕಾಲಾವಕಾಶ ಕೊಡಿ ಅಂತೇಳಿ. ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ತನಿಖೆಯ ಭಾಗವಾಗಿ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವ ಸಲುವಾಗಿ 4 ಜನರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿತ್ತು. ಜೊತೆಗೆ ಸುಜಾತ್ ಎಸ್ಐಟಿ ತನಿಖಾ ತಂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಬುರ್ಡೆ ಗ್ಯಾಂಗ್ಗೆ ನೋಟಿಸ್ ಅನ್ನ ಕೊಟ್ಟಿತ್ತು. ಇವತ್ತು 2 ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿತ್ತು. ಆದ್ರೆ ಗಿರೀಶ್ ಮಟ್ಟಣ್ಣವರಾಗ್ಲಿ, ಜಯಂತ್ ಆಗ್ಲಿ, ಮಹೇಶ್ ತಿಮ್ರೋಡಿ ಆಗ್ಲಿ ಅಥವಾ ವಿಠಲ್ ಗೌಡ ಆಗ್ಲಿ ಯಾರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ವಿಚಾರಣೆಗೆ ಹಾಜರಾಗಬೇಕಿತ್ತು, ವಿಚಾರಣೆಗೆ ಹಾಜರಾಗಿಲ್ಲ. ವಿಚಾರಣೆಗೆ ಹಾಜರಾಗೋದಕ್ಕೆ 7 ದಿನ ಕಾಲಾವಕಾಶವನ್ನ ಕೇಳಿರುವಂತ ಗ್ಯಾಂಗ್ ತಿಮ್ರೋಡಿ, ಮಟ್ಟಣ್ಣ, ಜಯಂತ್, ವಿಠಲ್ ಗೌಡ ಕಾಲಾವಕಾಶವನ್ನ ಕೇಳಿದರೆ 4 ಪರ ಕಾಲಾವಕಾಶ ಕೇಳಿದಂತಹ ವಕೀಲರ ತಂಡ 7 ದಿನ ಸಮಯವನ್ನ ಕೇಳಿದಾರಂತೆ. ವಕೀಲರಾಗಿರುವಂತಹ ಅಂಬಿಕಾ ಪ್ರಭು ಅವರು ಇವತ್ತು 2 ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಎಸ್ಐಟಿ ನೋಟಿಸ್ ಕೊಟ್ರೆ ಅವ್ರು ಯಾರು ಕೂಡ ವಿಚಾರಣೆಗೆ ಹಾಜರಾಗದೆ
ಅವರ ವಕೀಲರನ್ನ ಕಳಿಸ್ಕೊಟ್ಟಿದ್ದಾರೆ. ವಕೀಲರ ಮೂಲಕ ಮನವಿಯನ್ನ ಮಾಡಿಸ್ತಾ ಇದ್ದಾರೆ. 7 ದಿನ ಕಾಲಾವಕಾಶ ಕೊಡಿ ಅಂತೇಳಿ. ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ತನಿಖೆಯ ಭಾಗವಾಗಿ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವ ಸಲುವಾಗಿ 4 ಜನರಿಗೆ ನೋಟಿಸ್ ಅನ್ನ ಸರ್ವ್. ಎಸ್ಐಟಿ ತನಿಖಾ ತಂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಬುರ್ಡೆ ಗ್ಯಾಂಗ್ಗೆ ನೋಟಿಸ್ ಅನ್ನ ಕೊಟ್ಟಿತ್ತು. ಇವತ್ತು 2 ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿತ್ತು. ಆದ್ರೆ ಗಿರೀಶ್ ಮಟ್ಟಣ್ಣವರಾಗ್ಲಿ, ಜಯಂತ್ ಆಗ್ಲಿ, ಮಹೇಶ್ ತಿಮ್ರೋಡಿ ಆಗ್ಲಿ ಅಥವಾ ವಿಠಲ್ ಗೌಡ ಆಗ್ಲಿ ಯಾರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ವಿಚಾರಣೆಗೆ ಹಾಜರಾಗಬೇಕಿತ್ತು, ವಿಚಾರಣೆಗೆ ಹಾಜರಾಗಿಲ್ಲ. ವಿಚಾರಣೆಗೆ ಹಾಜರಾಗೋದಕ್ಕೆ 7 ದಿನ ಕಾಲಾವಕಾಶವನ್ನ ಕೇಳಿರುವಂತಹ ಗ್ಯಾಂಗ್ ತಿಮ್ರೋಡಿ, ಮಟ್ಟಣ್ಣ, ಜಯಂತ್, ವಿಠಲ್ ಗೌಡ ಕಾಲಾವಕಾಶವನ್ನ ಕೇಳಿದರೆ 4 ಪರ ಕಾಲಾವಕಾಶ ಕೇಳಿದಂತಹ ವಕೀಲರ ತಂಡ 7 ದಿನ ಸಮಯವನ್ನ ಕೇಳಿದಾರಂತೆ. ವಕೀಲರಾಗಿರುವಂತಹ ಅಂಬಿಕಾ ಪ್ರಭು ಅವರು ಇವತ್ತು 2 ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಎಸ್ಐಟಿ ನೋಟಿಸ್ ಕೊಟ್ರೆ ಅವ್ರು ಯಾರು ಕೂಡ ವಿಚಾರಣೆಗೆ ಹಾಜರಾಗದೆ ಅವರ ವಕೀಲರನ್ನ ಕಳಿಸ್ಕೊಟ್ಟಿದ್ದಾರೆ. ವಕೀಲರ ಮೂಲಕ ಮನವಿಯನ್ನ ಮಾಡಿಸ್ತಾ ಇದ್ದಾರೆ. 7 ದಿನ ಕಾಲಾವಕಾಶ ಕೊಡಿ ಅಂತೇಳಿ. ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ತನಿಖೆಯ ಭಾಗವಾಗಿ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವ ಸಲುವಾಗಿ 4 ಜನರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿತ್ತು. ಜೊತೆಗೆ ಸುಜಾತ್ ಎಸ್ಐಟಿ ತನಿಖಾ ತಂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಬುರ್ಡೆ ಗ್ಯಾಂಗ್ಗೆ ನೋಟಿಸ್ ಅನ್ನ ಕೊಟ್ಟಿತ್ತು. ಇವತ್ತು 2 ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿತ್ತು. ಆದ್ರೆ ಗಿರೀಶ್ ಮಟ್ಟಣ್ಣವರಾಗ್ಲಿ, ಜಯಂತ್ ಆಗ್ಲಿ, ಮಹೇಶ್ ತಿಮ್ರೋಡಿ ಆಗ್ಲಿ ಅಥವಾ ವಿಠಲ್ ಗೌಡ ಆಗ್ಲಿ ಯಾರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ವಿಚಾರಣೆಗೆ ಹಾಜರಾಗಬೇಕಿತ್ತು, ವಿಚಾರಣೆಗೆ ಹಾಜರಾಗಿಲ್ಲ. ವಿಚಾರಣೆಗೆ ಹಾಜರಾಗೋದಕ್ಕೆ 7 ದಿನ ಕಾಲಾವಕಾಶವನ್ನ ಕೇಳಿರುವಂತಹ ಗ್ಯಾಂಗ್ ತಿಮ್ರೋಡಿ, ಮಟ್ಟಣ್ಣ, ಜಯಂತ್, ವಿಠಲ್ ಗೌಡ ಕಾಲಾವಕಾಶವನ್ನ ಕೇಳಿದರೆ 4 ಪರ ಕಾಲಾವಕಾಶ ಕೇಳಿದಂತಹ ವಕೀಲರ ತಂಡ 7 ದಿನ ಸಮಯವನ್ನ ಕೇಳಿದಾರಂತೆ. ವಕೀಲರಾಗಿರುವಂತಹ ಅಂಬಿಕಾ ಪ್ರಭು ಅವರು ಇವತ್ತು 2 ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಎಸ್ಐಟಿ ನೋಟಿಸ್ ಕೊಟ್ರೆ ಅವ್ರು ಯಾರು ಕೂಡ ವಿಚಾರಣೆಗೆ ಹಾಜರಾಗದೆ ಅವರ ವಕೀಲರನ್ನ ಕಳಿಸ್ಕೊಟ್ಟಿದ್ದಾರೆ. ವಕೀಲರ ಮೂಲಕ ಮನವಿಯನ್ನ ಮಾಡಿಸ್ತಾ ಇದ್ದಾರೆ. 7 ದಿನ ಕಾಲಾವಕಾಶ ಕೊಡಿ ಅಂತೇಳಿ. ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ತನಿಖೆಯ ಭಾಗವಾಗಿ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವ ಸಲುವಾಗಿ 4 ಜನರಿಗೆ